ಸತಿ ನನ್ನ ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊಂಡಿದ್ದು ನಿಮ್ ಫೋಟೋ ಮುಂದೆ. ಆ ಫೋಟೋ ಮುಂದೆ ಹೇಳೋದಕ್ಕೂ ನಂಗ್ ತುಂಬಾ ಭಯ ಆಗೋಯ್ತು ಸಾಹೇಬ್ರೆ. ಅದಕ್ಕೆ ನಾನು ಎಲ್ಲಾ ಭಾವನೆಗಳನ್ನ ನಾನ್ ಡೈರಿಯಲ್ಲಿ ಬರ್ದೆ. ಏನು ಅಂತ ಹೇಳಿ ಪ್ರಾಣ ಅಂತ ಹೇಳ ಚಿಕ್ಕದಾಗೋಯ್ತು ಸಾಹೇಬ್ರೆ. ಅದೆಲ್ಲದಕ್ಕೂ ಮೀರಿದ ಭಾವ ನೀವು. ಹೌದು ಸಾಹೇಬ್ರೆ, ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನೀವಿಬ್ರು ಒಬ್ರಿಗೊಬ್ರು ನಿಮ್ ಭಾವನೆಗಳನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಂಡ್ರಿ. ನೀವಿಬ್ರು ಯಾವಾಗ್ಲೂ ಹೀಗೆ ಇರ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮಿಬ್ರ ಮೇಲೂ ಯಾರ್ ಕೆಟ್ಟ ದೃಷ್ಟಿನೂ ಬೀಳ್ತಾ ಇರ್ಲಿ. ಮದರ್ ಇಂಡಿಯಾ ಇನ್ನೊಂದು ಗುಡ್ ನ್ಯೂಸ್ ಏನ್ ಗೊತ್ತಾ? ನಾನು ನಮ್ಮ ಅತ್ತಿಗೆ ಇಂಜೆಕ್ಷನ್ ಕೊಟ್ಟಾಯ್ತು. ನೋಡಿ ಖಾಲಿ. ಭೂಮಿ, ನಿನ್ನೆ ರಾತ್ರಿ ಯಾವಾಗ ನೀನು ನಿನ್ನ ಮನಸ್ಸಿನ ಪ್ರೀತಿನ ಅಜಿತ್ನಿಗೆ ಹೇಳ್ಕೊಂಡಿಯೋ ಆಗ ಪಾಪ ಅವನಿಗೆ ಸರಿಯಾದ ಅರ್ಥ ಆಗಿಲ್ಲ. ಯಾಕೆ ಹೇಳು? ಅವನು ಸಂಗೀತ ಗುಂಗಲ್ಲಿದ್ದ ತಾಯಿನ ಅಷ್ಟೊಂದು ಹಚ್ಕೊಂಡಿದ್ದಾನೆ. ಹಾಗಾಗಿ ಆ ಉದ್ವೇಗದಲ್ಲಿ ಅವನು ನಿನ್ ಮೇಲೆ ಏನೇನೋ ಕೂಗಾಡ್ಬಿಟ್ಟಿದ್ದಾನೆ. ದಯವಿಟ್ಟು ಮನಸ್ಸಿಗೆ ಹಚ್ಕೊಂಡು ಯಾವಾಗ ನೀನು ಸಂಗೀತಮ್ಮ ಮುಂದೆ ನಿನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಂಡಿಯೋ ಆಗ ನಿನ್ಗೆ ಅರ್ಥ ಆಯ್ತು ನೀನು ಅವನನ್ನ ಎಷ್ಟೊಂದು ಪ್ರೀತಿಸ್ತಿದ್ಯಾ. ಈಗ ನಿನ್ನ ಬಗ್ಗೆ ಅಜಿತ್ನಿಗೆ ಗೊತ್ತಾಗ್ಬಿಟ್ಟಿದೆ. ಹಾಗೆ ಅವನ ಬಗ್ಗೆ ನಿನಗೀಗ ಗೊತ್ತಾಗಬೇಕಾಗಿದೆ. ನಿನ್ನ ತರನೇ ಪಾಪ ಅವನು ತನ್ನ ಪ್ರೀತಿನ ಹೇಳ್ಬೇಕು ಅಂತ ಸಾಕಷ್ಟು ಸತಿ ಪ್ರಯತ್ನ ಪಟ್ಟ. ಪ್ರತಿ ಸತಿನೂ ಅವ್ನು ನಿನ್ನ ಹತ್ರ ಬಂದು ಪ್ರೀತಿನ ಹೇಳ್ಕೋಬೇಕು ಅಂತ ಬಂದಾಗ ಅವನಲ್ಲೇ ಒಂದು ಭಯ ಕಾಡು, ಎಲ್ಲಿ ನೀನು ನಿರಾಕರಿಸಿಬಿಡ್ತೀಯೋ ಅಂತ. ಆದ್ರೆ ಪರೋಕ್ಷವಾಗಿ ಅವನು ತನ್ನ ಮನಸ್ಸಿನ ಭಾವನೆಗಳನ್ನ ಬೇಕಾದಷ್ಟು ಸಾರಿ ನಿನ್ನ ಮುಂದೆ ಹೇಳ್ಕೊಂಡಿದ್ದಾನೆ. ಆದ್ರೆ ಆ ಸಂದರ್ಭದಲ್ಲಿ ಅದು ನಿನಗೆ ಅರ್ಥ ಆಗಿಲ್ಲ. ಅದು ಬಿಡು, ಇವ್ರ ಬಗ್ಗೆ ನಿನ್ನ ಮನಸ್ಸಲ್ಲಿ ಅಷ್ಟೊಂದು ಭಾವನೆಗಳೆಲ್ಲ ಇದ್ರೂ ಕೂಡ ನೀನ್ ಯಾಕೆ ಹೇಳ್ಕೊಂಡಿಲ್ಲ? ಇವ್ರಿಗೆ ಅದೇ ಭಯನೇ ನನ್ಗೂ ಕಾಡ್ತಾ ಇತ್ತು ಸತ್ಯಮ್ಮ. ಸಾಹಿತ್ಯ ಅವ್ರನ್ನ ಮರೆಯಕ್ಕಾಗ ಅವರನ್ನೇ ಉಸಿರು ಅಂತ ಬದುಕ್ತಿದ್ದವ್ರು ಇವ್ರು. ಇವ್ರ ಮುಂದೆ ನನ್ ಪ್ರೀತಿನ ಹೇಗೆ ಹೇಳ್ಕೊಳ್ಳಿ? ಅದನ್ನೆಲ್ಲ ಮೀರ್ ನಾನು ಹೇಳ್ಕೊಂಡ್ರು ಅಗ್ರಿಮೆಂಟ್ ಪೇಪರ್ನ ತನ್ನ ಮುಖದ ಮುಂದೆ ತೋರಿಸಿ ಬೈದ್ಬಿಟ್ರೆ ಭಯ ನನ್ಗೆ ತುಂಬಾ ಕಾಡ್ತಾ ಇತ್ತು. ಓಹೋ, ಇದು ಕತೆ. ಇದಕ್ಕೊಂದು ಹಿನ್ನೆಲೆ ಹೀಗೆ ಅರ್ಥ ಆಯ್ತು. ಅವನು ಪ್ರೀತಿ ನಿನ್ನ ಮುಂದೆ ಹೇಳ್ಕೊಳಕ್ ಬಂದಾಗ ನೀನ್ ಹೆದರ್ಕೊಂಡು, ನೀ ಹೇಳಕ್ ಹೋದಾಗ ಅವನು ಹೆದರ್ಕೊಂಡು, ಇಬ್ಬರ ಮಧ್ಯೆ ನಾನು ನಿಮ್ಮ ಪ್ರೀತಿನ ಹೇಳ್ಕೊಳ್ತೀನಿ ಅಂತ ಹೋದ್ರೆ ನೀನ್ ಬಿಡ್ಲಿಲ್ಲ, ಇವ್ರು ಬಿಡ್ಲಿಲ್ಲ. ಉತ್ರೆ ಹೊಲ ಚಂದ, ಬಿಟ್ರೆ ಬೆಳೆ ಚಂದ ಅನ್ನೋ ಹಾಗೆ ಪ್ರಯತ್ನ ಇಲ್ಲದೆ ಯಾವ ಫಲನೂ ಇಲ್ವೇ ಇಲ್ಲ. ಆದ್ರೆ ಭಗವಂತನ ದಯ ಸದ್ಯ ಈಗ ಒಬ್ಬರನ್ನೊಬ್ರು ಅರ್ಥಕೊಂಡ್ರಲ್ಲ, ಅಷ್ಟು ಸಾಕು. ಇನ್ನು ಮುಂದೆ ಎಲ್ಲವನ್ನ ಮರೆತು ಬಿಟ್ಟು ಸಮಾಜದಲ್ಲಿ ಆದರ್ಶ ಗಂಡ ಹೆಂಡತಿ ತರ ಬದುಕಿ ದಯವಿಟ್ಟು ನನ್ನ ಆಸೆನ ನೆರವೇರಿಸಿ. ವೀರ ಸತ್ಯನ ಇದ್ಯಾಕೋ ಸರಿ ಬರಲ್ಲ. ನಾನೊಬ್ಳು ಆಫ್ಟರ್ ಆಲ್ ಟೀಮ್ ಆರೋಳು. ನನ್ನ ಅಪ್ಪ ಕುಡುಕ, ನನ್ನ ತಾಯಿ ಕೊಲೆಗಾತೆ. ಈ ಜ್ಞಾನ ನನ್ಗಿಲ್ದೆ ಇವ್ರನ್ನ ಪ್ರೀತಿಸ್ ತಪ್ಪು ಮಾಡ್ಬಿಟ್ಟೆ ಸತ್ಯನ. ಮತ್ತೊಂದ್ಸತಿ ನನ್ನ ಜೀವನದಲ್ಲಿ ಅಂತ ತಪ್ಪು ನಾನು ಮಾಡಲ್ಲ. ಅವ್ರಿಗೆ ಹೇಳ್ಬೇಡಿ. ಅಲ್ಲಮ್ಮ, ಅದು ಸತ್ಯನ ದಯವಿಟ್ಟು ಇದ್ರ ಬಗ್ಗೆ ಏನ್ ಚರ್ಚೆ ಮಾಡಬೇಡಿ. ಇನ್ಮೇಲೆ ಅವ್ರ ದಾರಿ ಅವ್ರಿಗೆ, ನನ್ನ ದಾರಿ ನಮ್ಗೆ. ಭೂಮಿ, ಅವಸರ ಪಡಬೇಡ ಪ್ಲೀಸ್ ಪ್ಲೀಸ್. ಅಜಿತಾ, ನೋಡೋ ನೀನ ಭೂಮಿ ನಿಜವಾಗ್ಲೂ ತೀರಾ ಇವನಂತೀರ ಬೇಕಲಾಟ ಶುರು ಆಯ್ತಲ್ಲಪ್ಪ. ಆಂಜನೇಯ ಅಮ್ಮ, ಮಾಮ್ ಇನ್ನು ಸ್ಪ್ರೇ ಹೊಡ್ಕೋತಾ ಇದ್ಯಾ? ನಿನ್ನೆ ರಾತ್ರಿ ಪೇನ್ ಕಿಲ್ಲರ್ ತಗೊಂಡ್ಮೇಲೆ ಇನ್ನೂ ಪೇನ್ ಹೋಗಿಲ್ವಾ? ಅವಳೆ ಪ್ರೀತಿಯಿಂದ ಸವರದ್ಲೇನೆ ನನ್ ಕತ್ತನ್ನ ಬಿಟ್ಟಿದ್ರೆ ಕತ್ ಹಿಸ್ಕಿ ನನ್ ಪ್ರಾಣನೇ ತೆಗೆದು ಬಿಡ್ತಾ ಇದ್ಲ. ಅಲ್ಲ ಬೇಬಿ, ನೋಡೋಕೊಳ್ಳೆ ಕಡ್ಡಿ ತರ ಇದ್ದಾಳೆ. ಎಲುಬಿನ ಗೂಡು. ಇಷ್ಟೊಂದು ಎನರ್ಜಿ ಎಲ್ಲಿಂದ ಬಂತು? ಹಾಗೆ ಲಬಕ್ಕಂತ ಹೇಳಿದ್ಬಿಟ್ಲು. ನೆನ್ಸ್ಕೊಂಡ್ರೆ ಈಗ್ಲೂ ಭಯ ಆಗತ್ತೆ. ಪುಣ್ಯ ನನ್ ಕುಕ್ಕೆ ಮುಳೆ ಮುರಿಲಿಲ್ಲ. ಅವ್ರ ಮಗಳನ್ನ ಸಾಯಿಸ್ತೀನಿ ಅಂತ ಹೇಳಿದಾಗ್ಲೇ ಶಾರದಾ ದೊಡಮ್ಮ ಅಷ್ಟು ಟ್ರಿಗರ್ ಆಗಿದೆ. ದಟ್ ಮೀನ್ಸ್ ಅವ್ರಿಗೆ ಮೆಮರಿ ಲಾಸ್ ಆಗಿದ್ರು ಮಗಳು ಅಂತ ಎಮೋಷನ್ ಇನ್ನೂ ಒಳಗೊಳಗೆ ಸ್ಟ್ರಾಂಗ್ ಆಗಿದೆ. ಯಾವ್ದಕ್ಕೂ ಇನ್ಮೇಲೆ ಅವಳ ಹತ್ರ ಹುಷಾರಾಗಿರ್ಬೇಕು. ನಮ್ಮನ್ನ ಬಿಟ್ಟು ತೊಲಗುದ್ರು ಅಂದವ್ರೆಲ್ಲ ಮತ್ತೆ ವಾಪಸ್ ಬಂದ್ರೆ ನಮ್ ಕಾಗೆ ಚಿಕ್ಕನೆ ತರ ಸೇರ್ಕೋತಾ ಇತ್ತು. ಅದೇನು ಸರಿ ಮಾಮ್, ಬಟ್ ಇನ್ ಎಷ್ಟು ದಿನ ಅಂತ ಈ ತರ ಭಯದಲ್ಲೇ ಇರ್ಬೇಕು? ಯೋ, ಈ ಪ್ರಾಬ್ಲಮ್ಗೆ ಏನಾದ್ರೂ ಒಂದ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಲೇಬೇಕು ಮಾಮ್. ಮಾಮ್, ಬೈ ಚಾನ್ಸ್ ಶಾರದಾ ದೊಡಮ್ಮ ಮೆಮೊರಿ ಎಲ್ಲ ವಾಪಸ್ ಬಂದ್ಬಿಟ್ರೆ ರಿವಾಲ್ವರ್ನ ನೋಡಿ ನನ್ನ ಯಾರೋ ಶೂಟ್ ಮಾಡಿದ್ರು ಅನ್ನೋ ನೆನಪು ವಾಪಸ್ ಬಂತು ಅಂದ್ರೆ ಮುಂದಕ್ಕೆ ಏನೇನೋ ನೋಡಿ ನನ್ನ ಶೂಟ್ ಮಾಡಿದ್ ಇವಳೆ ಅಂತ ನಿನ್ನೆ ತೋರಿಸ್ಬಿಟ್ರೆ ಪಾಸಿಬಿಲಿಟೀಸ್ ಅದಕ್ಕೆ ಮುಂಚೆನೆ ಅವ್ರಿಗೊಂದು ಕತಿ ಕಾಣಿಸ್ಬೇಕು. ಸಾಲದಕ್ಕೆ ಈಗ ಅಜಿತ್ ಬೇರೆ ನನ್ನನ್ನ ಡೌಟ್ ಅಲ್ಲೇ ನೋಡ್ತಿದ್ದಾನೆ. ಅಜಿತ್ ಯಾಕೆ ಶ್ರವಣ್ ರೂಮಿಗೆ ಹೋಗ್ತಿದ್ದಾನೆ? ಬೇಬಿ ಇಲ್ಲೇ ಇರು, ಏನು ಅಂತ ನೋಡ್ಕೊಂಡ್ಬಾರ್ದು ಸರ್. ಅಜಿತ್ ಕುತ್ಕೋ. ಬಿಸಿ ಇದ್ರಿ ಅನ್ಸುತ್ತೆ, ಆಮೇಲೆ ಬರಲ್ಲ. ಏನಿಲ್ಲಪ್ಪ, ಯಾವುದೋ ಒಂದು ಕೇಸ್ ವಿಷಯವಾಗಿ ಕೆಲವು ರೆಫರೆನ್ಸ್ ಬೇಕಿತ್ತು, ನೋಡ್ತಿದ್ದೆ. ಮಾವ, ಈಗ ನಾನು ನಿಮ್ಮ ಹತ್ರ ಮಾತಾಡಬೇಕು ಅನ್ಕೊಂಡಿರೋ ವಿಚಾರ ನಿಮ್ಗೆ ಡಿಸ್ಕಂಫರ್ಟ್ ಫೀಲ್ ಆಗ್ಬೋದು. ಬಟ್ ಆದ್ರೆ ನೀವು ಯಾವುದೇ ಕಾರಣಕ್ಕೂ ಎಮೋಷನಲ್ ಆಗಿ ಅದನ್ನ ಆನ್ಸರ್ ಮಾಡದೆ ಪ್ರಾಕ್ಟಿಕಲ್ ಆಗಿ ಆನ್ಸರ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಪ್ರೀತಿಗೆ ಜೋರಾಗಿ ಇದೆ, ಅದೇನು ಕೇಳು. ಶಾರದತ್ತೆ ಚೆನ್ನಾಗಿದ್ದಾಗ ದೇವಿಯನಿ ಅತ್ತೆ ಮತ್ತೆ ಶಾರದತ್ತೆ ರಿಲೇಶನ್ಶಿಪ್ ಹೇಗಿತ್ತು? ಚೆನ್ನಾಗಿತ್ತು. ನಿಜ ಹೇಳ್ಬೇಕು ಅಂದ್ರೆ ಇಬ್ರು ಒಡ ಹುಟ್ಟಿದ ಅಕ್ಕ ತಂಗಿ ತರ ಇದ್ರು. ಅಜಿತ್ ನಿಮ್ಗೊಂದು ವಿಷಯ ಗೊತ್ತು, ದೇವಿಗೆ ಶಾರದನ್ಗೆ ಯಾವಾಗಲೂ ಮಾತಾಡು, ಅಕ್ಕ ನಾನೇನಾದ್ರು ಪ್ರೆಗ್ನೆಂಟ್ ಆದ್ರೆ ನಾನು ನನ್ನ ತಾಯಿ ಮನೆಗೆ ಹೋಗಲ್ಲ, ನಿಮ್ ಜೊತೆ ಇಲ್ಲೇ ಇರ್ತೀನಿ, ಅಕ್ಕನ ತರ ನೀವೇ ನನ್ನ ನೋಡ್ಕೊಂಡು ಆರೈಕೆ ಮಾಡ್ಬೇಕು ಅಂತ ಹೇಳು. ಅನ್ಯೋನ್ಯವಾಗಿದ್ರು ಇಬ್ರು. ದೇವಿಯನಿ ಅತ್ತೆಗೆ ಶಾರದತ್ತೆ ನೋಡಿದ್ರೆ ಅಷ್ಟೊಂದು ಪ್ರೀತಿ ಇರ್ಬೇಕಾದ್ರೆ ಈಗ ಶಾರದತ್ತೆ ಯಾಕೆ ದೇವಿಯನಿ ಅತ್ತೆ ಕತ್ತಿಸ್ಕೋದಕ್ಕೆ ಹೋಗಿದ್ರು. ಅಂಡ್ ಆ ಕತ್ತಿಸ್ಕೋ ಮೂಮೆಂಟ್ ನೀವು ನೋಡಿದ್ರ ಶಾರದಾ ಅತ್ತೆ ಎಷ್ಟು ಕೋಪದಲ್ಲಿ ಇದ್ರು. ನನ್ಗೆ ಯಾಕೋ ಇದ್ಯಾವ್ದು ನಾರ್ಮಲ್ ಅಂತ ಅನಿಸ್ತೀನಿ. ನಮ್ಮ ಒಬ್ಬರ ಮೇಲೆ ಭಯಂಕರ ಕೋಪ ದ್ವೇಷ ಇದ್ರೆ ಮಾತ್ರ ಅಷ್ಟು ಗಟ್ಟಿಯಾಗಿ ಹಿಡಿಯೋದಕ್ಕಾಗುತ್ತೆ. ಶಾರದಾ ಅತ್ತೆ ಇವತ್ತಿನ ಪರಿಸ್ಥಿತಿಗೆ ದೇವಿಯನಿ ಅತ್ತನೇ ಕಾರಣನ ಅಂತ. Will you please stop this nonsense, Ajit? More
ಪೊಲೀಸ್ ಬರೀ ಶಾರ್ಪ್ ಆಗಿರ್ಬೇಕು, ಎಲ್ಲರನ್ನು ಅನುಮಾನದಿಂದ ನೋಡ್ಬೇಕು ನಿಜ, ಬಟ್ ನಾಟ್ ಟು ದಿಸ್ ಎಕ್ಸ್ಟೆಂಟ್. ತೀರಾ ಈ ಮಟ್ಟಕ್ಕ ನಿನ್ನಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅರ್ಜುನ್. ಮಾವ, ನಾನು ನಿಮ್ಗೆ ವಿಷಯ ಶುರು ಮಾಡೋದಕ್ಕಿಂತ ಮುಂಚೆನೆ ಹೇಳಿದೆ, ನಿಮ್ಗೆ ಡಿಸ್ಕಂಫರ್ಟ್ ಫೀಲ್ ಆದ್ರೂ ನೀವು ಎಮೋಷನಲ್ ಆಗಿ ಆನ್ಸರ್ ಮಾಡದೆ ಪ್ರಾಕ್ಟಿಕಲ್ ಆಗಿ ಆನ್ಸರ್ ಮಾಡ್ಬೇಕು. ನೀವು ನನ್ನ ತಪ್ಪು ತಿಳ್ಕೊತಾ ಇದೀರ ಮಾವ. ನಾನು ತಪ್ಪು ತಿಳ್ಕೊಂತಿಲ್ಲ, ನಿನ್ನ ತಪ್ಪು ತಿಳುವಳಿಕೆ ನಾನು ದೂರ ಮಾಡ್ತೀನಿ. ಒಂದ್ಸಲ ನಮ್ಮ ಗಾರ್ಡನ್ ಅಲ್ಲಿ ಶಾರದಂಗೆ ಹಾವು ಕಚ್ಚಕ್ಕೆ ಅಂತ ಬಂದಾಗ ದೇವಿಯಾನಿ ಮಧ್ಯೆ ಬಂದು ಶಾರದನ ಆ ಹಾವಿಂದ ಕಾಪಾಡಿದ್ರು. ಆಗ ದೇವಿಯಾನಿ ತುಗುಗರ್ವೆ, ಆ ಹಾವು ನನಗೆ ಕಚ್ಚಿದ್ರೆ ನನಗಾಗ್ಲಿ ನನ್ನ ಮಗುಗಾಗ್ಲಿ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಅವಳು ಅಷ್ಟು ದೊಡ್ಡ ರಿಸ್ಕ್ ನ ತಗೊಂಡಿದ್ರು. ಇದರಲ್ಲಿ ಅರ್ಥ ಆಗಲ್ಲ ಅವರಿಬ್ರು ನಡುವೆ ಎಂತ ಸಂಬಂಧ ಇತ್ತು ಅಂತ. ಮುಟ್ಟಾಳ, ಅದು ಹಲ್ಲಕ್ಕಿದ್ದ ಹಾವು ನಾನೇ ಬೇಕು ಅಂತ ಶಾರದನ್ ಮೇಲೆ ಎಸ್ತು ನಾನೇ ಹೋಗಿ ಕಾಪಾಡ್ದಂಗೆ ಸೀನ್ ಕ್ರಿಯೇಟ್ ಮಾಡ್ದೆ. ನಾನ್ ಎಷ್ಟು ಒಳ್ಳೆಯವಳು ಅನ್ನೋದಕ್ಕೆ ಎವಿಡೆನ್ಸ್ ಬೇಕಲ್ಲ, ಅದಕ್ಕೆ. ಅಜಿತಾ ಪ್ಲೀಸ್, ದೇವಿಯಾನಿ ಬಗ್ಗೆ ಅನುಮಾನ ಪಡೋದನ್ನ ಹೋಗ್ಬೇಡ. ಅದ್ರ ಬದಲು ಬೇರೆ ಆಂಗಲ್ ಇಂದ ಇನ್ವೆಸ್ಟಿಗೇಷನ್ ಮಾಡಬಹುದು ಅಂತ ಟ್ರೈ ಮಾಡಿ. ಏ ಅಜಿತಾ, ಅಪ್ಪು ನೋಡು, ಆಗ್ಲೇ ಮನೆಗೆ ಹೋಗ್ತೀನಿ ಅಂತಿದ್ದಾಳೆ. ಅಮ್ಮ ಈಗ ತಾನೇ ಡಿಸ್ಚಾರ್ಜ್ ಆಗಿದ್ದಾರೆ, ಒಂದು 2 days ಇಲ್ಲೇ ಇದ್ದು ಆಮೇಲೆ ಹೊರಡ್ಬೋದಾಗಿತ್ತು. ಇಲ್ಲ ಅಜಿತು, ನಿಮ್ ಬಾವ ಟ್ರಿಪ್ ಇಂದ ಬರ್ತಿದ್ದೀನಿ ಅಂತ ಕಾಲ್ ಮಾಡಿದ್ರು. ನಾನು ಅವ್ರು ಬರೋಷ್ಟು ಮನೇಲಿ ಇರ್ಬೇಕಲ್ವಾ. ಅರೆ ಲಕ್ಷ್ಮಿ ಅವರೇ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಏನಿದು ತಿಡೀರ್ ಅಂತ ಬಂದ್ಬಿಟ್ರಿ? ನೀವ್ ಬರೋ ವಿಷಯನೇ ಗೊತ್ತಿಲ್ಲ ನಂಗೆ. ಭೂಮಿ ಲಗೇಜ್ ತಗೊಂಡೋಗೋಣ ಅಂತ ಬಂದೆ. ಪಲ್ಲವಿ ಅಕ್ಕ, ಏನ್ ಹೇಳಿದ್ರಿ ಲಕ್ಷ್ಮಿ ನೀವು? ಭೂಮಿ ಲಗೇಜ್ ನ ನೀವ್ ತಗೊಂಡ್ ಹೋಗೋದಕ್ ಬಂದಿದ್ದೀರಾ? ನಿಮಗೆ ವಿಷಯ ಗೊತ್ತಿಲ್ವಮ್ಮ? ಭೂಮಿ ಲಕ್ಷ್ಮಕ್ಕ, ಲಕ್ಷ್ಮಕ್ಕ ನೀನ್ ಯಾವಾಗ ಬಂದೆ? ಸರಿ ಬಿಡು, ಟೀ ಕುಡಿ. ಪಲ್ಲವಿ ಅಕ್ಕ ತಗೊಳ್ಳಿ. ಒಂದ್ ನಿಮಿಷ ಇರು. ಭೂಮಿ, ನಾನು ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ನೀನು ನನ್ ಮಗನು ಜಗಳ ಮಾಡ್ಕೊಂಡ್ರ? ಹಾಗೇನಿಲ್ಲಮ್ಮ, ನಾನು ಭೂಮಿ ನಾರ್ಮಲ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ. ಅಕ್ಕ ಆಗ್ಲೇ ನೀನೇ ನೋಡಿದಿಲ್ಲ ಒಬ್ರಿಗೊಬ್ರು ತಮ್ಮ ಪ್ರೀತಿನ ಹೇಗೆ ಹೇಳ್ಕೊಂಡ್ರು ಅಂತ. ಸಿನಿಮಾ ಹೀರೋ ಹೀರೋಯಿನ್ ತರ ಎಷ್ಟು ರೊಮ್ಯಾಂಟಿಕ್ ಆಗಿದ್ರು. ಇಲ್ಲದ ಅನುಮಾನಗಳು ಯಾಕೆ ಬರ್ತಾ ಇದೆ ನಿನ್ಗೆ? ಮತ್ತೆ ಲಕ್ಷ್ಮಿ ಅವ್ರು ಯಾಕಮ್ಮ ನಮ್ ಭೂಮಿ ಲಗೇಜ್ ನ ತಗೊಂಡ್ ಹೋಗೋದಕ್ ಬಂದಿದ್ದಾರೆ? ನೀನೇ ಹೇಳು. ಸೊಸೆಯಾದವಳು ಅತ್ತೆ ಮನೇನ ಬಿಟ್ಟು ಹೋಗ್ಬೇಕಾದ್ರೆ ತಾನೆ ಲಗೇಜ್ ನ ತಗೊಂಡ್ ಹೋಗೋದು. ಅತ್ತೆ ಇಲ್ಲೊಂದ್ ಸಲದೆಲ್ಲ ಯಾಕೆ ಯೋಚನೆ ಮಾಡ್ತಿದ್ದೀರಾ ಸುಮ್ನೆ? ಅದು ಲಕ್ಷ್ಮಕ್ಕ ಫೋನ್ ಮಾಡಿದ್ರು. ನೋಡು ಭೂಮಿ, ನಂಗೊಂದು ಫಂಕ್ಷನ್ ಇದೆ, ನಂಗೊಂದು 4 ಜೊತೆ ಸೀರೆ ಬೇಕು, ತಂದ್ಕೊಡು ಅಂತ ಹೇಳಿದ್ರು. ನಾನು ಹೇಳ್ದೆ ಅತ್ತೆ, ನಮ್ಮ ಅತ್ತೆ ಹುಷಾರಿಲ್ಲ, ಈಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದಾರೆ, ನಾನ್ ಬರಕ್ಕಾಗಲ್ಲ, ನೀನೇ ಒಂದು 10 ನಿಮಿಷ ಬಂದು ಹೋಗು ಅಂತ ಹೇಳ್ದೆ. ಅದಕ್ಕೆ ಲಕ್ಷ್ಮಕ್ಕ ಬಂದ್ರು. ಅಲ್ವಾ ಲಕ್ಷ್ಮಕ್ಕ? ಅವಳು ಯಾಕೋ ನಿನ್ ರೂಮನ್ನ ಬಿಟ್ಟು ಶಾರದಾ ರೂಮಲ್ಲಿ ಹೋಗಿ ಮಲ್ಕೊಂಡಿದ್ದಾಳೆ. ಅಯ್ಯೋ ಅಮ್ಮ, ನೀವು ಡೌಟ್ ಪಡ್ತಿರೋ ತರ ಏನು ಇಲ್ಲಮ್ಮ. ನೀನ್ 1 ನಿಮಿಷ ಲೈನ್ ಅಲ್ಲೇ ಇರು. ಭೂಮಿ, ಅತ್ತೆ ನೋಡು, ಅಜಿತ ಲೈನ್ ಅಲ್ಲಿ ಇದ್ದಾನೆ. ನಿಮ್ ರೂಮ್ ನ ಬಿಟ್ಟು ನೀನ್ ಯಾಕೆ ಶಾರದಾ ರೂಮ್ ಅಲ್ಲಿ ಇದೆಯಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ತಗೋ, ಆ ಪ್ರಶ್ನೆಗೆ ನೀನು ಉತ್ತರ ಕೊಡು. ಮಾತಾಡು. ಸಾಹೇಬ್ರೆ, ಮನೆಗ್ ಬೇಗ ಬನ್ನಿ. ಅತ್ತೆ ಮೋಡ ಆಗ್ಬಿಟ್ಟಿದೆ, ಟೆರೆಸ್ ಮೇಲೆ ಬಟ್ಟೆ ಒಣಗಾಕಿದ್ದೆ. 1 ನಿಮಿಷ ತಗೊಂಡ್ ಹಾಕ್ತೀನಿ.